ಹಾಯ್ ಸ್ನೇಹಿತರೆ, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿನ್ನೆ ಬ್ಲಾಗ್ ಹಾಕಿದ್ದೆ ನಾನು. ಎಲ್ಲರೂ ಕೂಡ ಸಖತ್ತಾಗಿ ರೆಸ್ಪಾನ್ಸ್ ಮಾಡಿರಿ. ತುಂಬ ಜನ ತಾಳಿ ಸರನ ಬುಕ್ ಮಾಡ್ಕೊಂಡಿರಿ. ನನಗೆ ಭಾಳ ಖುಷಿ ಅಂತ ಅನ್ಸಕತ್ತೈತಿ. ನಿಮಗೂ ಕೂಡ ಕಡಿಮೆ ರೇಟ್ನೊಳಗೆ ಒಳ್ಳೆ ಕ್ವಾಲಿಟಿ ಇರುವಂಥ ತಾಳಿ ಸರ ಸಿಗ್ತಾವ. ಹಾಗೆ ಹೊಸ ಸ್ಟಾಕನ್ನು ಕೂಡ ಬಂದೈತಿ ನೋಡ್ರಿ. ನಾನು ಇದನ್ನು ಕೂಡ ಇರಲಿ ಅಂತೇಳಿ. ಇವು ಕೂಡ ಚೆನ್ನಾಗಿ ಬರ್ತಾವ್ರಿ ಫ್ರೆಂಡ್ಸ. ಇವು ಕೂಡ ಗ್ಯಾರಂಟಿವೇ 1 ಗ್ರಾಮ್ ಗೋಲ್ಡ್ನೊಳಗೆ ಬರ್ತಾವೆ. ಸೊ ಡೈಲಿ ವೇರ್ಗಂತೂ ಆರಾಮ್ಸೆ ಯೂಸ್ ಮಾಡ್ಬೋದು ಫ್ರೆಂಡ್ಸ. ಇವು ಕೂಡ ಎಲ್ಲ ಥರದ್ದು ಸ್ವಲ್ಪ ಡಿಸೈನ್ ಇರಲಿ ನನ್ನ ಕಸ್ಟಮರ್ಸ್ಗೆ. ಅವು ಒಬ್ಬೊಬ್ಬರು ಒಂದೊಂದು ಥರ ಇಷ್ಟಪಡ್ತಿರ್ತಾರೆ, ಆ ಥರ ಅಂತ ಹೇಳಿ. ಸೊ ಇವು ಕೂಡ ಸೂಪರಾಗಿ ಬರ್ತಾವ್ರಿ. ನಾನು ಆಲ್ರೆಡಿ ನಾನು ಫಸ್ಟ್ ಟೈಮ್ ಅಂದರೆ ನಾನು ಊರಿಗೆ ಹೋಗಿನ ಮುಂಚೆಗೆ ನಾನು ವೇರ್ ಮಾಡಿದ್ನೆಲ್ಲ. ನೀವು ಯಾರಾದರೂ ನೋಡಿದರೆ ಕಮೆಂಟ್ ಮಾಡಿರಿ. ಸೊ ಆ ಥರದ್ರೊಳಗೆ ತೊಗೊಂಡು ಬಂದೀನಿ. ಸೇಮ್ ಟು ಸೇಮ್ ಗೋಲ್ಡ್ ಡಿಸೈನ್ದೊಳಗೆ ಇವಾಗೆಲ್ಲ ಬಂದಾವಲ್ರಿ ಹೊಸ ನಮೂನಿ, ಆ ಟೈಪ್ನೊಳಗೆ ಬಂದಾವ ನೋಡ್ರಿ ಇವು ತಾಳಿ ಸರ. ಸೂಪರಾಗಿ ಬರ್ತಾವ್ರಿ. ನೀವು ಬಿಸಿ ನೀರು ತಣ್ಣೀರು ಹೆಂಗೆ ಮಾಡಿದ್ರು ಕೂಡ ನೀವು ವರ್ಷಾನ್ಗಟ್ಲೆ ಯೂಸ್ ಮಾಡ್ಬೋದು. ಇದು 1 ಗ್ರಾಮ್ ಗೋಲ್ಡ್ನೊಳಗೆ ನೋಡ್ರಿ. ಸೊ ಇವಾಗ ನಿಮ್ಗೆ ಆಫರ್ ಪ್ರೈಸ್ ನಡೀತಾ ಐತಿ ನಮ್ಮ ಯೂಟ್ಯೂಬ್ ಚಾನಲ್ದೊಳಗೆ. ನಾನೆಲ್ಲ ಅಕ್ಕ ತಂಗಿಯಂದ್ರಿಗೂ ಕೂಡ ಸೊ ಬಂಗಾರದ ಹಾಕ್ಕೊಂಡ್ರಷ್ಟೇ ನಮಗೇನು ಎಲ್ಲರ ಮುಂದೆ ಕರೀತಾರೆ. ನಾವು ಈ ಥರದ್ದು 1 ಗ್ರಾಮ್ ಗೋಲ್ಡ್ ಹಾಕ್ಕೊಂಡು ಕೂಡ ನಮ್ಮ ಖುಷಿನ ನಾವು ಕಾಣ್ಕೋಬಹುದು. ಸೊ ಈಗಿನ ರೇಟ್ನೊಳಗೆ ನಮ್ಮಂಥ ಮಿಡಲ್ ಕ್ಲಾಸ್ ಹೆಣ್ಮಕ್ಳು ಇರೋ ಬಂಗಾರನ ಉಳಿಸ್ಕೊಳ್ಳೋದೇ ಹೆಚ್ಚು ಬಂಗಾರ ತೊಗೊಳೋದಕ್ಕಿಂತ. ಸೊ ಎಲ್ಲಾದರೂ ನಾವು ಗರ್ದೆಗೆ ಹೋಗ್ತೀವಿ, ನಾವು ಆಫೀಸ್ನಾಗ ಕೆಲಸ ಮಾಡ್ತೀವಿ, ನಾವು ಕಾಲೇಜ್ಗೆ ಹೋಗ್ತೀವಿ. ಸೊ ನಮ್ಗೆ ಡೈಲಿ ವೇರ್ ಮಾಡೋಕೆ ನಾಜೂಕ್ನೊಳಗೂ ಬೇಕಂದ್ರೂ ಕೂಡ ನಮ್ಮ ಹತ್ರ ಇಷ್ಟು ಅವೈಲೇಬಲ್ ಇದ್ದಾವ್ರಿ. ನಾನು ಲಿಮಿಟೆಡ್ ಸ್ಟಾಕನ್ನು ತರಿಸಿದ್ದೀನಿ. ತುಂಬ ಸಖತ್ತಾಗಿ ಕಾಣಿಸ್ತಾವ. ನಾನು ಒಂದು ಸರಿ ವೇರ್ ಮಾಡಿ ವಿಡಿಯೋದಾಗೂ ಕೂಡ ಶೋ ಮಾಡ್ತೀನಿ. ಆ ಥರದ್ದು ತಾಳಿ ಸರನು ಕೂಡ ನಾನು ಹಾಕ್ಕೊಂಡಿದ್ದೆ. ಸೊ ನನಗೆ ಎಲ್ಲಿ ಸಿಗ್ತಾವೆ, ಯಾವ ಥರ ಸಿಗ್ತಾವೆ, ಒಳ್ಳೆ ಕ್ವಾಲಿಟಿ ಬೇಕಂತ ಎಷ್ಟು ಹುಡುಕ್ಯಾಡೀನಿ ರೀ. ಬಟ್ ನಾನೇ ಇವಾಗ ಸೇಲ್ ಮಾಡಾಕತ್ತೀನಿ. ಹೀಗೆ ನೋಡಿರಿ, ಟೈಮ್ ಅಂತಂದ್ರೆ ನಮ್ಗೆ ಯಾವಾಗ ಯಾವ ಥರ ಬೆಸ್ಟ್ ಲಕ್ ಕೊಡ್ತಂತ ಹೇಳಕ್ಕೆ ಬರೋಂಗಿಲ್ಲ. ಸೊ ನಾನೇ ಎಲ್ಲರಿಗೆ ಕೇಳ್ತಿದ್ದೆ, ವಿಡಿಯೋದಾಗೂ ಕೂಡ ಸಾಕಷ್ಟು ಸರಿ ಹೇಳೀನಿ. ಯಾರಿಗಾದ್ರೂ ಈ ಥರದ್ದು ತಾಳಿ ಸರ ಸಿಕ್ಕರೆ ನನಗೆ ಹೇಳ್ರಿ, ನಾನು ಅಮೌಂಟ್ ಹಾಕ್ತೀನಿ, ನನಗೆ ಕೊಡ್ರಿ ತರಿಸಿ ಅಂತ ಹೇಳಿದ್ದೆ. ಬಟ್ ನಾನೇ ಇವಾಗ ಎಲ್ಲರಿಗೂ ಕೂಡ ಸೇಲ್ ಮಾಡತ್ತೀನಿ. ಹಿಂಗೆ ನೋಡ್ರಿ, ಅದೃಷ್ಟ ಅಂತ ಹೇಳ್ತಾರಲ್ಲ, ಚೆನ್ನಾಗಿ ಬರ್ತಾವ್ರಿ. ಮಂಗಳಸೂತ್ರ ಮಸ್ತ್ ಅದಾವ ಫ್ರೆಂಡ್ಸ. ನನಗೆ ಸರಿಯಾಗಿ ವಿಡಿಯೋ ಮಾಡೋಕ್ಕೆ ಬರೋಲ್ದು, ನೈಟ್ ಫುಲ್ ಕೆಲಸ ವರ್ಕ್ ಹಾಗಾಗಿ ಚೆನ್ನಾಗಿ ಬರ್ತಾವ. 1 ಗ್ರಾಮ್ ಗೋಲ್ಡನ್ನೊಳಗೆ ಬರ್ತಾವ. ಸೇಮ್ ನಿಮ್ಗೆ ಗೋಲ್ಡ್ ಡಿಸೈನ್ನಾಗ ಯಾವ ಥರ ಬರ್ತಾವ ಅದೇ ಥರ ಡಿಸೈನ. ಸ್ವಲ್ಪ ಯೂನಿಕ್ಕಾಗಿ ಹಾಕೋತೀನಿ ಅನ್ನೋರಿಗೆ ಸಖತ್ತದ ನೋಡಿರಿ ಫ್ರೆಂಡ್ಸ. ಯಾರಿಗೆ ಬೇಕಾ ಲಿಮಿಟೆಡ್ಡೇ ಅದೋ ಸ್ಟಾಕ. ಇಷ್ಟೇ ಪೀಸ್ ತರಿಸ್ತೀನಿ. ಎಲ್ಲದ್ರಾಗೂ ಒಂದೊಂದು ಡಿಸೈನ್ ಇರಲಿ, ಒಬ್ಬೊಬ್ರದ್ದು ಒಂದೊಂದು ಥರ ಚಾಯ್ಸ್ ಅಂತೇಳಿ ಮಸ್ತ್ ಬರ್ತಾವ್ರಿ. ಯೂಸ್ ಮಾಡೋಕ್ಕಂತೂ A1 ಏಕ್ ನಂಬರ, ವರ್ಷಾನ್ಗಟ್ಲೆ ಯೂಸ್ ಮಾಡ್ಬೋದು. ಗ್ಯಾರಂಟಿ ಮಾಲ್ ಐತಿ. ಸೊ ಹಾಗೆ ಇವು ಕೂಡ ನೋಡಿರಿ, ನಮ್ಮ ಕರ್ನಾಟಕ ಡಿಸೈನ ತುಂಬ ಸ್ಟಾಕ್ ತರಿಸಿದ್ದೆ. ಬಾಕ್ಸ್ ಎಲ್ಲ ನಿಮ್ಗೆ ವಿಡಿಯೋ ಮಾಡಿ ತೋರಿಸಿದ್ದೆ. ಸೊ ಸೂಪರ್ ಅಂದ್ರೆ ಸೂಪರ್ ಮಸ್ತ್ ಬರ್ತಾವೆ ಫ್ರೆಂಡ್ಸ. ನಿಮ್ಗೆ ಹೆಂಗೆ ಹೇಳ್ತೀರಿ ಹಂಗೆ ಬರ್ತಾವ. ಸೊ ತುಂಬ ಸೆಟ್ಗಳು ಖಾಲಿಯಾಗಿದ್ದಾವೆ, ಇನ್ನು 4 ಉಳ್ದವ. ಇದು ಕೂಡ ಈಗಷ್ಟೇ ಜಸ್ಟ್ ಬುಕ್ ಆಯಿತು. ಸೊ ಅವ್ರ ಅಡ್ರೆಸ್ ಅದು ನಾಳೆಗೆ ಹಾಕ್ತೀನಿ ಅಂದ್ರೆ ಆಲ್ರೆಡಿ ಅಮೌಂಟ್ ಹಾಕಿದಾರೆ. ಅಡ್ರೆಸ್ ಪಿನ್ ಕೋಡ್ ಅದೆಲ್ಲ ನಮ್ಗೆ ಗೊತ್ತಾಗಲ್ಲ ರೀ, ನಾನು ನಾಳೆಗೆ ಹಾಕ್ತೀನಿ ಅಂತ ಹೇಳ್ಯಾರ. ಅವರು ಒಂದು ಸರ್ಟ್ ವೈಸ್ ತೊಗೊಂಡಿದ್ದಾರೆ. ಸರ್ಟ್ ವೈಸ್ ತೊಗೊಂಡವ್ರಿಗೆ ವರ್ತ್ ಅಂತ ಅನ್ನಿಸ್ತದೆ. ಸಿಂಗಲ್ ತೊಗೊಳೋರಿಗೆ ಒಂದು 100-200 ರೂಪಾಯಿ ಚಾರ್ಜಸ್ ಎಕ್ಸ್ಟ್ರಾ ಆಗ್ತದೆ. ಸೊ ಹಾಗಾಗಿ ಸಿಂಗಲ್ ತೊಗೊಂಡ್ರೆ ನನಗೂ ಒಂದು 100-200 ರೂಪಾಯಿ ಬೇಕಲ್ರಿ ಲಾಭ. ಸೊ ಹಾಗಾಗಿ ನೋಡಿರಿ, ಇವನು ಕೂಡ ಇವಾಗ ಅಮೌಂಟ್ ಬಂದೈತಿ. ಅಡ್ರೆಸ್ ನಾಳೆಗೆ ಹಾಕ್ತೀನಿ ಅಂದ್ರೆ. ಸೊ ಹಾಗಾಗಿ ಇದನ್ನು ಈ ಥರ ಜಿಗಟ್ ಪಟ್ಟೆ ಹಚ್ಚಿ ಶಾರ್ಟ್ ತಾಳಿ ಲಾಂಗ್ ತಾಳಿ 2 ಚೆಕ್ ಮಾಡಿ ಸೈಡಿಗೆ ಎತ್ತಿಟ್ಬಿಡ್ತೀನಿ ರೀ. 4 ಸೆಟ್ ಅದಾವ. 4 ಸೆಟ್ ಅದ ನೋಡಿರಿ ಸದ್ಯಕ್ಕೆ. ಒಂದು ಲಾಂಗ, ಒಂದು ಶಾರ್ಟ್ ತಾಳಿ. ಲಿಮಿಟೆಡ್ ಸ್ಟಾಕ್ ಇದ್ದಾವೆ. ಯಾರಿಗೆ ಬೇಕಾ ಬೇಗ ಬುಕ್ ಮಾಡ್ಕೋರಿ. ಓಕೆ, ಈಗ ಲಾಗ್ ಕಂಟಿನ್ಯೂ ಆಗುತ್ತಾ ಚೆಕ್ ಮಾಡಿರಿ. ಕೊನೆವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ. ಹಾಂ ಬಾಯ್ ಬಾಯ್. ನನ್ನ ಸಸಿ ಊರಿಗೆ ಹೊಂಟಾಳ್ರಿ ತವ್ರ ಮನೆಗೆ. ತವ್ರ ಮನೆಗೆ ಹೊಂಟಾಳ್ರಿ. ನಾನು ತವ್ರ ಮನೆಯಿಂದ ಈ ಕಡೆ ಬಂದೇನಿ ರೀ. ಅವ್ರ ತವ್ರ ಮನೆಗೆ ಹೊಂಟಾರ್ರಿ. ಈಗ ನಮ್ಮ ಪುನಃ ಡಿಲಿವರಿ ಆದ್ಮೇಲೆ ಹೊಂಟಾಳ ನೋಡ್ರಿ. ಫಸ್ಟ್ ಟೈಮ್ ಹೋಗಿ ಬಂದಾರ. ಈ ಬಚ್ಚಲ್ ಬದ್ಲಿಗೆ ಅಂತ ಬಂದು ರಿಟರ್ನ್ ಹೊಂಟಾರ ನೋಡ್ರಿ. ಹೆಣ್ಮಕ್ಳು ಎಷ್ಟನೇ ಇದ್ರು ಮತ್ತು ಅವ್ರ ಮನೆಯವ್ರು ಹೋಗಾರೆ ರೀ. ಸಿಚುವೇಶನ್ ಹೆಂಗಿತ್ತಲ್ಲ ಬೈ. ಅಣ್ಣ ಬಂದಾರಿ, ಪುನಮ್ಮ ಅವ್ರ ಮಿಸ್ಟರ್ ಬಂದಾರ ಕರ್ಕೊಂಡು ಹೋಗಕ್ಕೆ. ಹೌದಲ್ರಿ, ಇಲ್ಲಿ ಬಿಡ್ರಿ, ಒತ್ಕೊಂಡು ಹೋಗೋದು ಅದು ಹೇಳ ಐತಿ. ಇದ್ದಿಲ್ಲ ಅಂದ್ರೆ ಟೀಕ ಐತಲ್ಲ ಹಂಗೆ ಬೇಕಾರ ಬರ್ತಾ ಇಲ್ರಿ. ನೋಡ್ರಿ ಏನು ರೋಡ್ ಆಗೈತ್ರಿಪ್ಪ. ಹಾಂ
ಮುಂದಿನ ಸತಿ ಹೌದ್ರಿಪ್ಪ. ಓ ಮತ್ರಿ ಹೆಂಗ್ರಿ ಬಳ್ಳಿಕಾಯಿ ಒಜ್ಜತ್ತವೇನ್ರಿ? ಹ್ಞೂ ಬರಾಗ ನಮ್ದು ನೋಡ್ಬೇಕು. ನೀ ಯಾರು ಸರಿ ನಿಮ್ಗಿನ್ನ ವಿಡಿಯೋ ತೋರ್ ಸಾತ್ತು ಒಳ ಬಸ್ ಸ್ಟ್ಯಾಂಡ್ಲಿಂತ ಮನೆಗೆ ಹೋಗಿ ಬೈ. ಹ್ಞೂ ಖಾಲಿ ರೀ. ಅಯ್ಯೋ ನಮ್ಮ ಹೋಗಿ ನೋಡ್ಬಾರ್ದಿನ್ನ ರಂಪಾಟ ಆ ಪರಿ ಮಾಡಿ ಹಾಕಿನು ಭಾಳೆವಾ. ಸೃಷ್ಟಿ ಹೋಗ್ಬೇಕು ಜತ್ತಾಗಿ ಇರ್ತಿದ್ದಳ್ರಿ. ಈಗ ಇದ್ದೂರ ಅಂದ್ರೆ ಈಗ ನಮ್ಮ ಮನ್ಯಾಗ ಇದ್ದಂಗೆ ಆಗಲ್ಲಲ್ರಿ. ಹಾಂ ಅದು ಬೇರೆ ಅವ್ವ. ಈಗ ಇನ್ನೊಬ್ರ ಮನೆಗೆ ವಸ್ತು ಅಲ್ಲ. ಹೆಣ್ಮಕ್ಳ ಜೀವನ ರೀ ಎಷ್ಟು ದಿನ ಇದ್ರೂ ಒಳ್ಳೆ ನಂದು ನನ್ನ ಮನೆ ಅನ್ನೋದು ಬಿಡುಗಡೆ ಆಗಲ್ಲ ನೋಡ್ರಿ. ಹೋಗಬೇಕ ಸೈಡ್ ಬೈ ಸೈಡ್. ಹಾಂ ಎಷ್ಟು ಖುಷಿ ಆಗಲ್ಲ ಬೈ ಸಿಂಹ. ಹಾಂ शिया कुठं चाललो? तुमची गावाला चाललो? अगं बाई ನಮ್ಮ ಪುನಃ ಮರ್ದ ನೋಡ್ರಿ ಕಾರ್ ಆ ಕಡೆ ನಿಂತ್ರಿ ನೋಡ್ರಿ ವಾ ಬಾಗು ಮೇಲ್ರಿ. ಹಾಂ ಬಾಯ್ ಶಿಯಾ ಬಾಯ್ ಬಾಯ್. ಹಾಂ ಬರೀ ಸ್ಮೈಲ್ ಕೊಡೋದು. ದಿನ ಒಂದೊಂದು ಟ್ರಿಪ್ ಹೊರಗೆ ಹೋಯ್ ಅಂತೀವಿ. ಹ್ಯಾಂಗೆ ಮಾಡ್ತಾಳ ನೀವ ಶಿಯಾ? पुढंच बस बाई. ಹೌದ್ರಿ ಬಾಯ್ ಬೇಬಿ. ಪುನಃ ಇದು ಮುಂದಿಡ್ಲೇವ? ಬಾಯ್ ಶಿಯಾ. ಅವ್ವ ಯಾ ಹಾ ನಾವಿರ್ತೇವೆ ತೋ, ನೀ ಏನು ಕಾಳಜಿ ಮಾಡಬೇಡ. ಹಾಂ ನಾನೀಗ ನೋಡ್ರಿ ಮಕ್ಕಳನ್ನ ಶಾಲೆ ಕಳಿಸಿದಾದ್ಮೇಲೆ ಮತ್ತು ನಾನು ಜಳಕ ಮಾಡಿ ರೆಡಿಯಾಗಿ ಪೋಸ್ಟಿಗೆ ಬಂದಿದ್ದೆ ನೋಡ್ರಿ. ಆರ್ಡ್ರಸ್ ಇದ್ದವು. ಊರಾಗಿದ್ದಾಗೆ ಪಾಪ ಅಮೌಂಟ್ ಹಾಕಿದ್ರು ಅವರು. ಹಾಗಾಗಿ ಸೀರೆ ಎಲ್ಲ ತರಿಸಿ ಮನೆಗೆ ಇದ್ದು ಸೊಲ್ಲಾಪುರದಾಗ ಬಾಜುಕಿನ ಮನೆ ಆಂಟಿ ಮನೆಗೆ ಕೊಡುವಂತ ಇದೆ, ಕೊಟ್ಟು ಹೋಗಿದ್ರು. ನೀನೆಲ್ಲ ಬರ್ದಿದ್ದೆಲ್ಲ ಮನೆಗೆಲ್ಲ ಲಾಗ್ ಮಾಡೋಕ್ಕಾಗಲಿಲ್ಲ ರೀ, ಅರ್ಜೆಂಟ್ನಾಗ. ಅಂದ್ರೆ ಫುಲ್ ರಶ್ ಇತ್ತು ನೋಡ್ರಿ ಫ್ರೆಂಡ್ಸ. 20 ನಿಮಿಷ ವೇಟ್ ಮಾಡ್ಬೇಕಾಯ್ತಾ. ಸೊ ಇವಾಗ ಹಾಕಿನಿ, ಪಾವತಿ ಇಸ್ಕೊಂಡು ಮನೆಗೆ ಹೋಗೋದು ನೋಡ್ರಿ. ಥಂಡಿ 4 ತೊಡ್ದಾಗ ಅಷ್ಟು ಇದ್ದಿಲ್ಲ ರೀ, ನೆರ್ಬೆಂಚೆ ಭಾಳ ಇತ್ತು. ಸೊ ಒಳ್ಳೆ ಸೊಲ್ಲಾಪುರದಾಗೂ ಕಂಡಪಟ್ಟಿ ಥಂಡಿ ನೋಡ್ರಿ. ಮೊದಲ ಇವು ನಮ್ಮ ಪರ್ಶಿ ಜುಣು ಭಾಳ ತೀರನೇ ನೆಗಡಿ ಬಂದಂಗೆ ಆಗ್ಬಿಟ್ಟೈತಿ. ಇವಾಗ ಪಾಯ್ ಮಾಡ್ಕೊತ ಮನೆಗೆ ಹೋಗಮಂತ್ರಿ. ಪೂನಮ್ನು ಊರಿಗೆ ಹೋದರು. ಆಯ್ತಾ ಮಮ್ಮಿಗೂ ಪಾಪ ಬೇಜಾರಾಗಿರ್ತದ. ನನಗಂತ್ರ ಈಗ ಏನೂ ಕೆಲಸ ಮಾಡೋಕೆ ಇದನ್ನೇ ಇಲ್ಲರಿ. ಮಕ್ಕೊಂಬಿಡ್ಬೇಕು ಅನ್ಸಕತ್ತೈತೆ ಹೊಚ್ಕೊಂಡು. ಸೊಗಸಿಲ್ಲದಂಗೆ ಆಗ್ಬಿಟ್ಟೈತೆ. ಬರೀ ಜರ್ನಿ ಮಕ್ಕಳು ಅಷ್ಟು ಅವ್ಕೆ ಗೊತ್ತಾಗಲ್ಲ ರೀ, ಹಂಗಾಗಿ ಆ್ಯಕ್ಟಿವ್ ಆಗಿರ್ತಾವೆ.
ಮಕ್ಕಳು ವಯಸ್ಸಿನ ನಾವು ಹಂಗೆ ಇದ್ವಿ, ಏನು ಕೆಲಸ ಮಾಡಿದ್ರು ಸುಸ್ತು ಅನ್ನೋದ ನಮ್ಗೆ ಗೊತ್ತಿದ್ದಿಲ್ಲ. ಇವಾಗೆಲ್ಲ ಬರ್ತಾವೆ. ಮನೆಗೆ ಹೋಗೋಣ ಈಗ. ಅವು ಪೋಸ್ಟಿಗೆ ಹಾಕಿ ಬಂದೇನ್ರಿ. ಅದಾದ್ಮೇಲೆ ಫ್ರೆಂಡ್ಸ VRLಗೆ ಮಾಲ್ ಹಾಕ್ಸೀನಿ. ಅದು ಸ್ವಲ್ಪ ದೂರ ಐತಂತ. ಪ್ರೊಫೆಷನಲ್ಗೆ ಹಾಕ್ಸಿದ್ರೆ ಕಂಡಪಟ್ಟಿ ರೊಕ್ಕ ಇರ್ತಾವೆ, ರೊಕ್ಕ ಕೊಡ್ಬೇಕಾಗತ್ತೆ KG ಮ್ಯಾಗ. ಸೊ ಹಾಗಾಗಿ VRLಗೆ ಹಾಕ್ಸೀವಿ. ಅದು ಸ್ವಲ್ಪ ದೂರ ಐತ್ರಿ, ಹಾಗಾಗಿ ರಿಕ್ಷಾ ತೊಗೊಂಡು ಹೊಂಟಿ ನೋಡ್ರಿ. ಸದ್ಯಕ್ಕೆ ಯಜಮಾನ್ರು ನೋಡೋಣ ನಾಳೆ ನಾಡು ಅನ್ನಕತ್ತಾರ. ಅವ್ರ ಮೇಲೆ ಬಿಟ್ರೆ ಅವ್ರ ಕೆಲಸನೇ ಅವ್ರಿಗೆ ವಜ್ಜಿ. ಹಾಗಾಗಿ ಸುಮ್ಮನೆ ಇವತ್ತು ಮಕ್ಕಳು ಸಾಲಿಗೆ ಹೋಗ್ಯಾರ. ಮನ್ಯಾಗ ತಂದು ಮಾಲ್ ಇಟ್ಕೊಂಡೆ ಅಂದ್ರೆ ನನಗೂ ರಿಲ್ಯಾಕ್ಸ್ ಆಗುತ್ತಾ ಅದಕ್ಕಂತೇಳಿ. ಯಾಕಂದ್ರೆ ಕಂಡಪಟ್ಟಿ ಅಮೌಂಟ್ ಹಾಕಿ ತರಿಸೀನಿ ರೀ. ಸದ್ಯಕ್ಕೆ ಮನ್ಯಾಗ ನಮ್ಮ ಮಾಲ್ ನಮ್ಮ ಮನೆಯಾಗ ಬಂತಂದ್ರೆ ನನಗೆ ಭಯ ಇಲ್ಲ. ಆಲ್ರೆಡಿ ತುಂಬ ಜನ ಕಸ್ಟಮರ್ ಕೇಳಾಕತ್ತಾರೆ ಈಗ ಫೋಟೋ ಕಳಿಸ್ರಿ ಸೀರೆ ಅಂತೇಳಿ. ಸೊ ಹಾಗಾಗಿ ಈಗ ರಿಕ್ಷಾ ತೊಗೊಂಡು ಹೊಂಟೀನಿ ರೀ. ಲಗುಟ್ಟ ಸಿಕ್ತಂದ್ರೆ ಒಳ್ಳಿದೆ ರಿಕ್ಷಾದಾಗ ರಿಟರ್ನ್ ಬಂದುಬಿಡ್ತೀನಿ. ಸ್ವಲ್ಪ ದೂರ ಆಗುತ್ತಂತ ಫ್ರೆಂಡ್ಸ. ನಮ್ಮ ಇಬ್ಬರು ಅದ ರೀ, ಅವ್ರಿಗೆ ಅಷ್ಟು ದೂರಿಂದ ಇದಾಗಲ್ಲ ಅವರಿಗೆ. ಇನ್ನೊಬ್ರು ಅದಾರ, ಅವರು ಹೋಗ್ಯಾರಂತ್ರಿ ಈಗ ಬಾಡಿಗೆ ಮ್ಯಾಗ ಹೋಗ್ಯಾರ, ಲೇಟ್ ಆಗುತ್ತಂದ್ರೆ. ಸೊ ಹಾಗಾಗಿ ಮತ್ತು ಅಲ್ಲಿ ಹೋದ್ಮ್ಯಾಗ ಅದು ನಾವು ತೊಗೊಂಡು ಬರೋಕ್ಕೆ ಎಷ್ಟು ಡಿಲೇ ಆಗುತ್ತೆ ಗೊತ್ತಿಲ್ಲ. ಹಾಗಾಗಿ ನಾನೇ ರಿಕ್ಷಾ ಮಾಡ್ಕೊಂಡು ಹೊಂಟಿ ನೋಡ್ರಿ. ಸರಿ ನಾವೇ ಸ್ಟ್ಯಾಂಡ್ ತೊಗೋಬೇಕು ನೋಡ್ರಿ. ಸೊ ಹಾಗಾಗಿ ಹೊಂಟೀನಿ ರೀ ಫ್ರೆಂಡ್ಸ್ ಈ ಸದ್ಯಕ್ಕೆ. ನಮ್ಮ ಕೆಲಸ ನಾವೇ ಮಾಡೋದ ಭಾಳ ಉತ್ತಮ ನೋಡ್ರಿ. ಅದು ಈಗ ಕಲಿಯಾಕತ್ತೀನಿ ನಾನು. ಮೊದಲೆಲ್ಲ ಅನಿಸ್ತಿದ್ದೆ, ಭಯಪಡ್ತಿದ್ದೆ. ಬಟ್ ಹೊರಗೆ ಬಿದ್ದಂಗೆಲ್ಲ ಈಗ ಮಾಡಬೇಕು. ಅದೇ ದುಡ್ಡು ಉಳಿಸ್ಬೇಕು ಅನ್ನೋದು ತಲೆಯಾಗ ಬರಕತ್ತೈತಿ. ಸೊ ಭಾಳ ದೂರ ಅದಂತ್ರಿ ಫ್ರೆಂಡ್ಸ್ ಅದು ಪುಣೆ ಹೈವೇ ರೋಡಿಗೆ. ಹೋಗೋಣ. ಅಲ್ಲಿ ಎಲ್ಲಂಗೆ ಏನೇನಾಗುತ್ತೆ ಹೆಂಗಾಗುತ್ತೆ ಸಾಧ್ಯ ಆದರೆ ವಿಡಿಯೋ ತಗೋತೀನಿ. ಇದು ನೋಡ್ರಿ ಫ್ರೆಂಡ್ಸ್ VRL ಎಲ್ಲ ಫಸ್ಟ್ ಟೈಮ್ ಬಂದೀನಿ. ಫುಲ್ಲು ಊರು ಬಿಟ್ಟು ಹೊರಗೆ ಐತ್ರಿ. ದೊಡ್ಡ ಗುಡಾನ ಐತಿ. ಒಬ್ಬೊಬ್ಬರ ಬಂದ್ರಿ ಇಲ್ಲೇನ ಇದು ಸುಧಾರಿಸಂಗಿಲ್ಲ ನೋಡ್ರಿ ಫ್ರೆಂಡ್ಸ. ಸ್ವಲ್ಪ ಲೇಟ್ ಆಯಿತು. ಅವರು ಇನ್ನೂ ಅನ್ಲೋಡ್ ಆಗಿಲ್ಲರಿ ಅನ್ನತ್ತಿದ್ರು. ಅವರು ಬಂದೈತೆ ಇಲ್ಲ ಅದೇನೋ ತೋರಿಸಲ್ಲಾಗಿತ್ತು ಒಂದು ಕಂಪ್ಯೂಟರ್ನೊಳಗೆ. ನನಗೂ ಫಸ್ಟ್ ಟೈಮಾಗ ಗೊತ್ತಿಲ್ಲ. ಅದೇನೋ ಕೋಡ್ ನಂಬರ್ ಇರ್ತದೆ, ಅದನ್ನ ಫೋನ್ ಹಚ್ಚಿ ಕೇಳಿ ಬಂದಿದ್ರೆ ನಾವು ಹೇಳ್ತೀವಿ ಅವಾಗ ಬರ್ರಿ ನೆಕ್ಸ್ಟ್ ಟೈಮ್ ಅಂತಂದ್ರು. ಗೊತ್ತಾಗಲಿಲ್ಲ ರೀ ಫಸ್ಟ್ ಟೈಮ್ ನನಗೂ. ನಮ್ಮದು ಬಂದೈತ್ರಿ ಸದ್ಯಕ್ಕೆ ಮಾಲ ತೊಗೊಂಡು ಹೋಗಮಂತ್ರಿ. ಎಷ್ಟೆಲ್ಲ ಅದ ನೋಡ್ರಿ. ಎಲ್ಲ ಆಲ್ಮೋಸ್ಟ್ ಅಲ್ಲಿ ಅರ್ಬಿ ಅಂತ ನೋಡ್ರಿ ಇಲ್ಲೆಲ್ಲ ಬರೋವಂಥದ್ದು. ನೋಡಲ್ಲಂತ ದೊಡ್ಡ ಗಾಡಿ ನಿಂತದ. ನಾನು ಬಂದೀನಿ. ನಮ್ದು ಅಲ್ಲೈತಿ ಪಾರ್ಸಲ. ಅದ್ರದ್ದು ಏನಾರ ಪ್ರೊಸೆಸ್ ಐತಿ ಮಾಡಕತ್ತಾರ ನೋಡ್ರಿ. ವೇಟಿಂಗ್ ಚಾರ್ಜು ಕೊಟ್ರಾಯ್ತು ಅಂತೇಳಿ ರಿಕ್ಷಾದವ್ರಿಗೆ ನಿಂದ್ರಿಸ್ತೀನಿ. ಯಾಕಂದ್ರೆ ಫುಲ್ಲು ತೋರಿಸ್ತೀನಿ ನಿಮ್ಗೆ ಹೊರಗೆ ಬಂದು. ಅಡಿವೆ ಐತ್ರಿ ಇದು. ಫುಲ್ಲು ಊರು ಬಿಟ್ಟು ಹೊರಗೆ ಐತಿ ಇದು. ಮತ್ತು ಒಳ್ಳೆ ಅಲ್ಲಿ ಹೈವೇಗೆ ಹೋಗಿ ರಿಕ್ಷಾ ತೊಗೊಂಡು ಬರೋದಾಗಲ್ಲ. ಬಟ್ ನೆಕ್ಸ್ಟ್ ಟೈಮ ಇಲ್ಲೊಬ್ರು ಅದಾರತ್ರಿ. ನಾವು ಅವ್ರಿಗೆ ಅಡ್ರೆಸ್ ಹೇಳಿ ಅಮೌಂಟ್ ಹಾಕಿದ್ರೆ ಬಂದು ಮನೆಗೆ ತಲುಪಿಸ್ತಾರಂತ. ಇಲ್ಲಿ ಒಬ್ರು ಅದಾರ. ಸೊ ಅದು ಗೊತ್ತಾಗಲಿಲ್ಲ ನನಗೆ. ನೆಕ್ಸ್ಟ್ ಟೈಮ ಸ್ವಲ್ಪ ಗೊತ್ತಾಗುತ್ತೆ ನೋಡ್ರಿ. ಅದಕ್ಕೆ ಹೇಳೋದು ನಾವು ತಿರ್ಗಾಳಾರ್ದ ನಮ್ಮ ಮಾಹಿತಿ ಆಗಲ್ಲ ಅಂತೇಳಿ. ನೀವು ರಿಕ್ಷಾಕ್ಕೆ ನಿಮ್ಮ ಭಾಳ ಆಗುತ್ತಾ, ನಾನು 108 ಮಂದಿ ಹಾಕ್ತಿರ್ತೀನಿ. ನೀವು ಕನ್ಫರ್ಮ್ ಬಂದೈತಿಲ್ಲ ಅಂತ ಕನ್ಫರ್ಮ್ ಮಾಡ್ಕೊಂಡು ಅಮೌಂಟ್ ಕೊಟ್ರೆ ನಾನು ನಿಮ್ಮ ಮನೆಗೆ ಬಂದು ತಲುಪಿಸ್ತೀನಿ ಅಂತ ಹೇಳ್ಯಾರ. ಅದೊಂದು ಚಲೋ ಆಯ್ತು ನೋಡ್ರಿ. ಎಲ್ಲರೂ ಹೋದ್ರು ಪುಣ್ಯಾತ್ಮರು ಇರ್ತಾರೆ ನೋಡ್ರಿ. ನಾವು ಮಾತಾಡಬೇಕಷ್ಟೇ ಯಪ್ಪ ಅಣ್ಣ ಅಂತಂದ್ರೆ ಹೆಂಗಾರೆ ಹೆಲ್ಪ್ ಆಗುತ್ತೆ. ಪಾಪ ಅವರು 3 ಗಂಟೆ ತನಕ ಅವ್ರದ್ದು ಊಟ ಟೈಮ್ ಇರ್ತಂತ. 2ವರೆಗೆ ನಮ್ಮ ಸಮಾಜ ಮತ್ತು ಒಬ್ಬಕ್ಕೆ ಹೆಣ್ಮಗಳು ಬಂದ ಅಂತೇಳಿ ರಿಕ್ಷಾದವರಿಗೆ ವೇಟ್ ಮಾಡೋಕ್ಕೆ ನಿಂದ್ರಿಸಿದ್ರಿ. ವೇಟಿಂಗ್ ಚಾರ್ಜ್ ಹಾಸ್ತಾರಂದೆ. ಪಾಪ ಪುಣ್ಯಾತ್ಮರು ಅಣ್ಣ ಅವರು ಊಟ ಮಾಡಿ ಕೈ ತೊಗೊಂಡು ಪುರ್ಸತ್ಗಿಲ್ಲಾರ್ದ ಅವ್ರಿನ್ನ ಅರ್ಧ ಟೈಮ್ ಇತ್ತು ಅವ್ರದ್ದು ರೆಸ್ಟ್ ಮಾಡೋದು. ಬಟ್ ಪಟ್ಕನ ಹುಡುಕ್ಯಾಡಿ ಇದು ಮಾಡಿದ್ರು. ಇಷ್ಟೆಲ್ಲ ಮಾಲ್ದಾಗ ನಮ್ಮ ಬಾಕ್ಸ್ ಯಾವುದು, ನಮ್ಮ ಮಾಲ್ ಯಾವುದು ಅಂತೇಳಿ ನೋಡ್ಬೇಕಲ್ರಿ ಪಾಪ. ಎಲ್ಲ ನೋಡೋಕೆ ಹಚ್ಚಿದ್ರು ಸಿಕ್ ನೋಡ್ರಿ. ನಾವು ಮಾಡಿದ ಪುಣ್ಯ ಎಲ್ಲಿ ವೇಸ್ಟ್ ಹೋಗಲ್ಲ. ಇಂಥದ್ರದೊಳಗೆ ನಮ್ಗೆ ಸಹಾಯ ಆಗುತ್ತೆ. ಇಲ್ಲಿ ಬಂದೆ ನೋಡ್ರಿ. ಇನ್ನು ಫುಲ್ ಊರುವರೆಗೆ ಫ್ರೆಂಡ್ಸ್. ಅಲ್ಲೆಲ್ಲ ದೊಡ್ಡ ದೊಡ್ಡ ಏನೇನೋ ಅದಾವ್ರಿ ಕಂಪ್ನಿಗಳು. ರಿಕ್ಷಾನ ವೇಟ್ ಮಾಡಕತ್ತಾರ. ಸರ್ ಮತ್ತೆ ರಿಕ್ಷಾ ಪಾಸ್ ಸೋಡೋಣ ಹಸುದೆ ಐತೆ ನೋಡ್ರಿ ನಮ್ಮ ಬಾಕ್ಸ್. ರಿಕ್ಷಾದಾಗ ಹಾಕ್ಸಂಬ್ರಿ. ಕೂತ್ರಿ ನಮ್ಮ ಮಾಲ. धन्यवाद भैया. चला टेन्शन आलं होते. हां तुम्ही म्हणलो की गेले गेले की ರಿಕ್ಷಾದ ಮಾಲ್ ಹಾಕೊಂಡು ಹೊಂಟಿ ನೋಡ್ರಿ. ಫುಲ್ ಈ ಕಡೆ ಬಂದ್ರೆ ನೋಡ್ರಿ ಭಾಳ ದೂರ ಇದ್ರಿ. ದೂರ ಬಿಟ್ಟು
ಫುಲ್ ಅಡವಿನೇ ಐತೆ ನೋಡ್ರಿ ಈ ಕಡೆ ಎಲ್ಲ ಫ್ರೆಂಡ್ಸ. ಬರೀ ಎಲ್ಲ ಬೇರೆಲ್ಲ ಗಾಡಿಗಳೇ ನೋಡ್ರಿ. ಇನ್ನೂ ಅನ್ಲೋಡ್ ಮಾಡಿಲ್ರಿ ಇವೆಲ್ಲ. ಹೈವೇ ಟಚ್ ಆಗ್ಬೇಕಂದ್ರೆ ಅಷ್ಟು ದೂರ ಅದು ನೋಡಿ. ಅಷ್ಟೆಲ್ಲ ಎಫರ್ಟ್ ಹಾಕ್ಬೇಕು ನೋಡ್ರಿ ಸಂಸಾರ ಸಂಬಂಧ ಫ್ರೆಂಡ್ಸ. ಹೈವೇ ಬಿಟ್ಟು ಭಾಳ ದೂರ ನೋಡ್ರಿ. ಒಳಗೆ ಭಾಳ ಅದ್ರಿ ಇದು ಕಚ್ಚಾ ರೋಡ್ ಫುಲ್. ಒಬ್ಬೊಬ್ರೆ ಬರಂಗಿಲ್ಲ ನೋಡ್ರಿ ಈ ಕಡೆ. ಮನೆ ಗಾಡಿ ಇರಬೇಕು, ಇಲ್ಲಿಕ್ಕೆ ಪರಿಚಯದವ್ರು ಇರಬೇಕು. ಚಲೋ ಪುಣ್ಯಕ್ಕೆ ರಿಕ್ಷಾ ಅಣ್ಣ ಚಲೋ ಅದಾರ ನೋಡ್ರಿ. ಪಾಪ ವೇಟ್ ಮಾಡಿದ್ರು ಅವ್ರು. ಈಗ ಹೈವೇ ಬರ್ತ ನೋಡ್ರಿ ಸರ್. ಈಗ ಬಂದು ಹೈವೇ ಟಚ್ ಆದ್ವಿ ಫ್ರೆಂಡ್ಸ್. ಯಪ್ಪ ಮನೆಗೆ ಹೋಗಿ ಸಿಗ್ತೀನಿ ರೀ. ನಾನೇ ಬೆಳಗ್ಗೆ ನಂದು ಬಂಡಲ್ಲು ಬೆಳಗ್ಗೆ ನೋಡ್ರಿ. ಒಬ್ರು ಹಿಡ್ದು ಹೇಳಕ್ಕಾಗಲ್ಲ. ಇದು ನೋಡಕ್ಕ ಚಿಕ್ಕದಾದ್ರೆ ಕೀರ್ತಿ ದೊಡ್ಡದು ಅಂತ ಹೇಳ್ರಿ. ಮಸ್ತ್ 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 ವೆಡ್ಡಿಂಗ್ ಕಲೆಕ್ಷನ್ ಸೀರೆಗಳು ಹಾಕ್ಸಿನಿ ಈ ಸರಿಗ. ಸೊ ನನ್ನೆಲ್ಲ ಸ್ನೇಹಿತರಿಗೂ ಎಷ್ಟಾಗುತ್ತಾ ಅಷ್ಟು ಕಡಿಮೆ ಪ್ರೈಸ್ನೊಳಗೆ ನಾನು ಕೊಡಕ್ಕೆ ಇಷ್ಟಪಡ್ತೀನಿ. ತೊಗೊಂಡವ್ರು ಖುಷಿ ಆಗ್ಬೇಕಾ. ಒಂದು ತೊಗೊಂಡವ್ರು 4 ಸೀರೆ ನನ್ನ ಬಲ್ಲೆ ಖರೀದಿ ಮಾಡ್ಬೇಕಾ. ಸೊ ಆ ಒಂದು ಲೆಕ್ಕದೊಳಗೆ ನಾವು ವ್ಯಾಪಾರ ಮಾಡಕತ್ತೀನಿ. ನಾವು ಜಾಸ್ತಿ ಮಾರ್ಜಿನ್ ಇಟ್ಕೊಂಡು ಸ್ಟಾರ್ಟಿಂಗ್ ವ್ಯಾಪಾರ ಮಾಡೋಕ್ಕಾಗಲ್ಲ. ಯಾಕಂದ್ರೆ ನಾವು ಒಂದು ಒಳ್ಳೆ ಕ್ವಾಲಿಟಿನ ಮೇಂಟೈನ್ ಮಾಡ್ಕೊತ ಹೋದ್ಯಪ್ಪ ಅಂತಂದ್ರೆ ನಮ್ಮ ಕಸ್ಟಮರ್ ನಮ್ಮನ್ನು ಹುಡುಕೊಂಡು ಬರ್ತಾರೆ ಅಂತ ಹೇಳೋದಕ್ಕೆ ನಾನೇ ಸಾಕ್ಷಿ. ಯಾಕಂದ್ರೆ ನನ್ನ ಹತ್ರ 1 ತೊಗೊಂಡವ್ರು 2 ತೊಗೊಂಡವ್ರು ಆಜು ಬಾಜುಗೆ ತೋರಿಸಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಒಮ್ಮೆ ತೊಗೊಂಡು ನಾವು ನನ್ನ ರೇಟಿಗೂ ನಾ ಕೊಡೋ ಕ್ವಾಲಿಟಿಗೂ ಅವ್ರಿಗೆ ಗೊತ್ತಾಗತ್ತೆ. ಯಾರು ಈ ಸದ್ಯಕ್ಕೆ ಅಷ್ಟು ಇದು ಇರಂಗಿಲ್ಲ. ಸೊ ಬೆಸ್ಟ್ ಕೊಡ್ತಾಳೆ ಸವಿತಕ್ಕ ಅಂತೇಳಿ. 1 ತೊಗೊಂಡ್ರೆ 4 ನೀವು ತೊಗೊಳ್ದೇ ಇದ್ರು ಬೇರೆದವ್ರಿಗೆ ಸಜೆಷನ್ ಕೊಟ್ಟು ನನ್ನ ಕಡೆಯಿಂದ ವ್ಯಾಪಾರ ಮಾಡ್ಸಕತ್ತೀರಿ. ನಿಮ್ಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಇನ್ನೊಂದೊಂದು ವಿಷಯ ಹೇಳಬೇಕಾ. ನಾನೀಗ ಇಷ್ಟು ಭಾಳ ಹೆವಿ ಅಮೌಂಟಿಂದ ಅಂತಂದ್ರೆ ಫಸ್ಟ್ ಟೈಮ್ ಹೆಚ್ಚು ಕಮ್ಮಿ ಒಂದು 60,000 ರೂಪಾಯಿ ಅಂತ ಅನ್ಕೋರಿ. ಸೊ ಅಷ್ಟು ಅಮೌಂಟಿಂದ ನಾನು ಇವಾಗ ಸೀರೆ ಹಾಕ್ಸೀನಿ. ಒಂದು ಗಟ್ಟಿ ಗುಂಡಿಗೆ ಗಟ್ಟಿ ಧೈರ್ಯ ಅಂತಾರಲ್ರಿ ಆ ಥರ ಅಂತ ಅನ್ಕೋರಿ ನೀವು. ಸೊ ಫ್ರೆಂಡ್ಸ, ಯಾರೆಲ್ಲ ಈ ಸೀರೆನ ನಾನು ತೊಗೋಬೇಕಂದ್ರೆ ಬಿಲ್ ಮಾಡಿದ್ದೆ. ಸ್ವಲ್ಪ ಅಮೌಂಟ್ ನಾನು ಒಂಚೂರು 15-20 ಸಾವಿರ ರೂಪಾಯಿ ಅಷ್ಟೇ ನಂದು ಬಜೆಟ್ ಇದ್ದಿದ್ದು. ಅಲ್ಲಿ ಹೋದ್ಮ್ಯಾಗ ಒಳ್ಳೆ ಬೆಸ್ಟ್ ಕ್ವಾಲಿಟಿ ಹಾಕ್ಸಿದ್ರೆ ಆಯ್ತು ಅಂತೇಳಿ ಧೈರ್ಯ ಮಾಡಿದೆ. ನಾನು ಯಾರಿಗೆ ಬಾಯಿ ತೆರೆದು ಬೇಡೀನಿ. ನನಗೆ ಯಾರ್ಯಾರೆಲ್ಲ ಅಮೌಂಟ್ ಹಾಕಿರಿ, ನನಗೆ ಆ ಟೈಮಿಗೆ ಯಾರು ಹೆಲ್ಪ್ ಮಾಡಿರಿ, ಭಾಳ ಅಂದ್ರೆ ಭಾಳ ಥ್ಯಾಂಕ್ಸ್ ಹೇಳ್ತೀನಿ. ನನಗೆ ಅವತ್ತು ಇಷ್ಟು ಹೆವಿ ಅಮೌಂಟಿಂದ ಹಾಕ್ಸಕತ್ತೀನಲ್ಲ ಅಂತೇಳಿ ಒಂದು ಕಡೆ ಧೈರ್ಯ ಇತ್ತು. ಹೆಂಗೋ ವ್ಯಾಪಾರ ಆತೋ ಬಿಡು ಅನ್ನೋದೊಂದು ಧೈರ್ಯನೂ ಇತ್ತು. ಇಷ್ಟು ಅಮೌಂಟು ಒಂಥರ ಸಾಲ ಅಂತಲೇ ಅನ್ಕೋರಿ. ಇಷ್ಟು ಅಮೌಂಟಿಂದ ಸಾಲ ಮಾಡಕತ್ತೀನಲ್ಲಪ್ಪ, ಹೆಣ್ಮಗಳಾಗಿ ಮನೇಲಿ ಇದ್ಕೊಂಡು ಹೌಸ್ ವೈಫ್ ಆಗಿ ಆ ಥರದ್ದು ವಿಚಾರ ಮಾಡೋಕೆ ನೋಡೋರು ಭಯನೂ ಅಂತ ಅನಿಸಿ ಕೈಕಾಲು ಥರ ನಡ್ಗಕತ್ತಿದ್ವು. ಆದ್ರೆ ಸ್ಟಾರ್ಟಿಂಗ್ ನನ್ನ ಮೊಬೈಲ್ ತೊಗೊಳತ್ನಾಗ ಹಂಗಾಗಿತ್ತು ನೋಡ್ರಿ. ಫಸ್ಟ್ಗೆ ಯಜಮಾನ್ ಕೊಡಿಸಿದ್ರು, ಆಮೇಲೆ ನಮ್ಮ ಕುವೆ ಸಿಸ್ಟರ್ ಅವ್ರು ಕೊಡಿಸಿದ್ರು. ಭಾಳ ಅಂದ್ರೆ ಭಾಳ ಧನ್ಯವಾದ ಹೇಳ್ತೀನಿ ಅವರಿಗೂ. ಇವತ್ತು ಏನೇ ಮಾಡಿದ್ರು ನಾನು ಮೊಬೈಲ್ದಾಗನೇ ಮಾಡಾಕತ್ತೀನಿ. ಅವತ್ತು ಬಿಟ್ಟರೆ ಚಾನಲ್ಲ ಬಿಟ್ಬಿಡ್ತಿದ್ದೆ, ನಮ್ಮ ಮೊಬೈಲ್ ರಿಪೇರಿ ಆಗಲ್ಲ, ಅಮೌಂಟ್ ಇಲ್ಲ ಅಂತೇಳಿ. ನನಗೆ ಅವರು ಅಮೌಂಟ್ ಹಾಕಿ ನನಗೆ ಮೊಬೈಲ್ ತೊಗೊಳಕ್ಕೆ ಹೆಲ್ಪ್ ಮಾಡಿ ಅದರಿಂದ ನಾನು ಇಷ್ಟು ಇಂಪ್ರೂವ್ಮೆಂಟ್ ಆಗಕತ್ತೀನಿ. ಮತ್ತು ಅದು ಕೆಟ್ಟ ಆದ್ಮ್ಯಾಗ ಮತ್ತು ಭಾಳ ಬೇಜಾರಾಯಿತು. ಇಷ್ಟು ಅಮೌಂಟಿಂದ ಈ ಥರ ಆಯ್ತಲ್ಲಪ್ಪ, ಯಾಕೆ ನನ್ನ ಹಣೆ ಬರ್ದೆ ಹಿಂಗೆ ಆಕತ್ತು, ಒಂದು ಮಾಡಕ್ಕೆ ಹೋಗಿನ ಅದೊಂದು ಆಗುತ್ತೆ ಅಂತೇಳಿ ಏನೇ ಒಂದು ಧೈರ್ಯ ಮಾಡಿ ಮೊಬೈಲ್ ತೊಗೊಂಡು ಮತ್ನಾಗೂ ಕೂಡ ಒಂಚೂರು ಸಾಲ ಮಾಡಿದೆ. ಅವಾಗೇನೈತಿ ಹಿಂಗೆ ಆಗಕತ್ತಿತ್ತು, ಕೈಕಾಲು ಗದ ನಡು ಬಂದಂಗೆ ಆಕತ್ತಿದ್ರು. ಸಾಲ ಅಂತಂದ್ರೆ ಆ ಥರ ಆಗುತ್ತೆ. ಯಾಕಂದ್ರೆ ನಾವು ಮನೆ ಸಂಬಂಧ ಆ ಕಡೆ ಈ ಕಡೆ ಎಲ್ಲ ಇದು ಮಾಡ್ಕೊಂಡ್ಬಿಟ್ಟಿದ್ವಿ, ಹಾಗಾಗಿ ಭಯ ಆಗುತ್ತೆ. ಬಟ್ ಅದು ತೀರಿಸುವಂಥ ಒಂದು ಶಕ್ತಿ ಆ ದೇವ್ರು ಕೊಡಲಿ, ನಿಮ್ಮ ಸಪೋರ್ಟ್ ಬೇಕು. ಯಾರೆಲ್ಲ ನನಗೆ ಈ ಥರದ ದೊಡ್ಡ ಒಂದು ಧೈರ್ಯ ಕೊಟ್ಟಿರಲ್ಲ, ನನಗೆ ಈ ಒಂದು ಮಾಲ್ ತೊಗೊಳಕ್ಕೆ ಯಾರೆಲ್ಲ ಅಮೌಂಟ್ ಹಾಕಿರಿ ಎಲ್ಲರಿಗೆ ಥ್ಯಾಂಕ್ ಯು ಸೋ ಮಚ್. ನೀವು ನನಗೊಂಥರ ನನಗಂತೂ ತನ್ನ ಹುಟ್ಟೋದಕ್ಕೆ ನೀವು ಕಾರಣ ಆಗಿರಿ. ದೂರಿಂದ ಹೋಗಿ ನೀವು ಒಳ್ಳೆ ಬರೋದಾಗಂಗಿಲ್ಲ ಅಂತೇಳಿ ನಾನು ಬಾಯಿ ತೆರೆದು ಬೇಡ್ದೆ, ಹಾಕಿದ್ರಿ. ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ನಾನು ಒಂದೇನೋ ಧೈರ್ಯದಿಂದ ಒಬ್ಬ ಹೆಣ್ಮಗಳಾಗಿ ಒಂದು ಹೆಜ್ಜೆ ಮುಂದಿಟ್ಟು
ಮಾಡಕತ್ತೀನಿ. ನಾ ಮನೆಯಾಗಿದ್ದಕ್ಕೆ ನನಗೆ ಯಾವುದೂ ಗೊತ್ತಿಲ್ಲ, ಅಲ್ಲೂ ಗೊತ್ತಿಲ್ಲ. ನಾನಿರೋದು ಕರ್ನಾಟಕದೊಳಗೆ ಹೆಣ್ಮಗಳು, ಸೊಲ್ಲಾಪುರ ಮಹಾರಾಷ್ಟ್ರಕ್ಕೆ ಕೊಟ್ಟಾರ. ಮನೆ ಬಿಟ್ಟರು ಹೊರಗೋದು ನನಗೇನೋ ಗೊತ್ತಾಕಿದ್ದಿಲ್ಲ. ಈಗೀಗ ಇದನ್ನು ಮಾಡ್ದಾಗಿಂದ, ಯೂಟ್ಯೂಬ್ ಮಾಡ್ದಾಗಿಂದ ನಿಮ್ಮೆಲ್ಲರ ಧೈರ್ಯ, ನಿಮ್ಮೆಲ್ಲರ ಪ್ರೋತ್ಸಾಹ, ಹೀಗೆ ನನಗೆ ಹೊರಗೆ ಹೋದಂಗೆಲ್ಲ ಬಂದಂಗೆಲ್ಲ ಸೀರೆಗಳು ಒಂದಕ್ಕೆ ಎರಡು ಮಾರ್ದಂಗೆಲ್ಲ ಕಸ್ಟಮರ್ಸು ನಾನು ನಂಬಿ ನನಗೆ ಅಮೌಂಟ್ ಹಾಕಿ ನನಗೆ ಸೀರೆ ಖರೀದಿ ಮಾಡ್ದಕ್ಕತ್ತಂಗಿಂದ ನನಗೂ ಒಂದು ಧೈರ್ಯ ಹುಟ್ಟಾಕತ್ತೈತಿ. ಆ ಧೈರ್ಯದ ಮ್ಯಾಗ ಇಷ್ಟೆಲ್ಲ ಮುಂದರಿಯಕತ್ತೀನಿ. ಈ ಧೈರ್ಯ ಹಿಂಗೆ ಹೆಚ್ಚೆಚ್ಚು ಹಾಕೋತ ಹೋಗ್ಲಿ. ಹೊರಗೆ ಹೋದ್ರೆ ಈಗ ಒಂಚೂರು ಭಯನೂ ಆಗ್ತಿರ್ತೈತಿ, ಹಂಗೆ ಏನೋ ಒಂದು ಹೋಪ್ನೂ ಇರ್ತೈತಿ. ಹಂಗೆ ರಾಯರು ಯಾವತ್ತಿಗೂ ಒಳ್ಳೇದು ಮಾಡ್ತಾರೆ ಅನ್ನೋ ಒಂದು ದೊಡ್ಡ ಭರವಸೆಯೊಂದಿಗೆ. ಸೊ ನಿಮ್ಮೆಲ್ಲರ ಮುಖಾಂತರ ನಾನು ರಾಯರನ್ನು ಕಾಣ್ತೀನಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ನಿಮ್ಗೆ ಲೇಟಾಗಿ ಬರ್ಬೋದು, ಯಾಕಂದ್ರೆ ನಾನು ಸೀರೆ ತಂದೀನಿ ಆಲ್ರೆಡಿ. ಎಲ್ಲ ವಿಡಿಯೋದಾಗೆಲ್ಲ ಮಾಡಿ ಹಾಕ್ತಿರ್ತೀನಿ, ತಪ್ಪು ತಿಳ್ಕೊಬೇಡ್ರಿ ಯಾರೂ. ಸೊ ಇಷ್ಟೆಲ್ಲ ಸ್ಟ್ರಗಲ್ ಐತಿದ್ರಿಂದ ಅಂತೇಳಿ ಇದನ್ನು ವಿಡಿಯೋ ಮಾಡಿ ಇಟ್ಕೊಂಡಿನಿ ಅಷ್ಟೇ. ಸೊ ಮತ್ತೊಂದು ಸರಿ ಈ ಒಂದು ಅಮೌಂಟ್ ಈ ಸೀರೆ ತೊಗೊಂಡೋದಕ್ಕೆ ಯಾರ್ಯಾರೆಲ್ಲ ಹಾಕಿರಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಎಲ್ಲರ ಹೆಸರು ಒಬ್ಬೊಬ್ಬರ ಹೆಸರು ಹೇಳೋದು ಬೇಡ, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಬಾಯ್. ಮದುವೆ ಆದ್ಮ್ಯಾಗ ಪ್ರತಿಯೊಬ್ಬ ಹೆಣ್ಮಗಳನ್ನು ಕೂಡ ಒಂದು ತಾಳಿ ಸರ, ಒಂದು ಮಾಂಗಲ್ಯ ಚೈನನ್ನು ಹಾಕೋಬೇಕನ್ನೋದು ತುಂಬ ಆಸೆ ಇದ್ದೇ ಇರ್ತೈತಿ. ಕೆಲವರಿಗೆ ಸಾಧ್ಯ ಆಗಂಗಿಲ್ಲ. ಸೊ ಈಗ ನೋಡ್ರಿ, ಗೋಲ್ಡ್ ಇಮಿಟೇಷನ್ ಜ್ಯುವೆಲರಿ ಒಂದು ಈ ಥರದ್ದು ಶಾರ್ಟ್ಸ್ ತಾಳಿ ಬರ್ತೈತಿ, ಮತ್ತು ಇದೊಂದು ಲಾಂಗ್ ತಾಳಿ ಬರ್ತೈತಿ. ಸೊ ಹಾಕೊಂಡ್ಮ್ಯಾಗ ನಿಮ್ಗೆ ಲುಕ್ ಅಂತೂ ಕೂಡ ಸೇಮ್ ಟು ಸೇಮ್ ಗೋಲ್ಡ್ ಲುಕ್ಕನ್ನೇ ಕೊಡ್ತೈತಿ. ತುಂಬ ದಿನ ಒಳ್ಳೆ ರೀತಿಯಾಗಿ ನೀವು ಯೂಸ್ ಮಾಡ್ಬೋದು. ನಾನು ಹಾಕ್ಕೊಂಡು ಆಲ್ರೆಡಿ 1 ತಿಂಗಳಾಯಿತು. ಬೆಳ್ಳಗಾಗೋದು, ಇಲ್ಲೆಲ್ಲ ಕಪ್ ಹಾಕೋದು, ಕಿರಿಕಿರಿ ಆಗೋದು, ಸಣ್ಣ ಗುಳ್ಳೆ ಆಗೋದು, ಈ ರಿಯಾಕ್ಷನ್ ಆಗೋದು, ಈ ಥರದ್ದು ಏನೂ ಆಗಿಲ್ಲ. ಸೊ ಆರಾಮಾಗಿ ನೀವು ಯೂಸ್ ಮಾಡ್ಬೋದು. ಬೆಸ್ಟ್ ಕ್ವಾಲಿಟಿ, ಒಳ್ಳೆ ಪ್ರೈಸ್ನಾಗ ಕೊಡಕತ್ತೀನಿ. ಯಾರಿಗಾದ್ರೂ ಬೇಕಿತ್ತಂದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿರಿ. ಥ್ಯಾಂಕ್ ಯು.